ಎಲ್ರಿಗೂ ನಮಸ್ಕಾರ. ಬಿಸ್ನೆಸ್ ಅಂದ್ಮೇಲೆ ಕಾಂಪಿಟಿಷನ್ ಇದ್ದೇ ಇರುತ್ತೆ ಅಲ್ವಾ? ಆದರೆ ಈ ಸ್ಪರ್ಧಿಗಳ ವಿಶ್ಲೇಷಣೆ ಅನ್ನೋದು ಒಂದು ದೊಡ್ಡ ತಲೆನೋವಿನ ಕೆಲಸ ಆಗಬೇಕಿಲ್ಲ. ಅದನ್ನೇ ನಮ್ಮ ಗೆಲುವಿಗೆ ಒಂದು ಸ್ಟ್ರಾಂಗ್ ಬ್ಲೂ ಪ್ರಿಂಟ್ ಆಗಿ, ಒಂದು ಸ್ಪಷ್ಟವಾದ ದಾರಿಯಾಗಿ ಹೇಗೆ ಬದಲಾಯಿಸಬಹುದು? ಬನ್ನಿ ಇವತ್ತು ಅದನ್ನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಇದು ಪ್ರತಿಯೊಂದು ಬಿಸ್ನೆಸ್ ಓನರ್ ಮನಸ್ಸಲ್ಲೂ ಬರುವ ಪ್ರಶ್ನೆ. ಅಷ್ಟೊಂದು ಸ್ಪರ್ಧಿಗಳ ಮಧ್ಯೆ ಈ ಗದ್ದಲದಲ್ಲಿ ಸರಿಯಾದ ದಾರಿಯಲ್ಲಿ ಸಾಗೋದು ಹೇಗೆ? ಎಲ್ಲರೂ ಒಂದೇ ದೋಣಿಯಲ್ಲಿದ್ದೇವೆ. ಇದಕ್ಕೆ ಉತ್ತರ ಹುಡ್ಕೋಣ ಬನ್ನಿ. ಹಾಗಾದ್ರೆ ಈ ಸವಾಲನ್ನ ಎದುರಿಸೋಕೆ ನಮ್ಮ ಇವತ್ತಿನ ಪ್ಲಾನ್ ಇಲ್ಲಿದೆ. ಈ 5 ಹೆಜ್ಜೆಗಳ ಮೂಲಕ ನಾವೊಂದು ಸ್ಪಷ್ಟವಾದ ದಾರಿಯನ್ನ ಕಂಡುಕೊಳ್ಳಲಿದ್ದೇವೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ನಾವು ಯಾವ ಆಟದ ಮೈದಾನದಲ್ಲಿದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಸಂಪೂರ್ಣ ಸ್ಟ್ರಾಟಜಿಗೆ ಒಂದು ಭದ್ರವಾದ ಅಡಿಪಾಯ ಹಾಕಿದ ಹಾಗೆ. ಅಡಿಪಾಯ ಹಾಕಿದ್ಮೇಲೆ ನಮ್ಮ ನೀಲನಕ್ಷೆಯ ಮುಂದಿನ ಹೆಜ್ಜೆ ಮೈದಾನದಲ್ಲಿ ಯಾರೆಲ್ಲ ಆಟಗಾರರಿದ್ದಾರೆ ಅಂತ ಗುರುತಿಸೋದು. ಕಣ್ಣಿಗೆ ಕಾಣುವ ದೊಡ್ಡ ಆಟಗಾರರು ಮಾತ್ರವಲ್ಲ, ತೆರೆಮರೆಯಲ್ಲಿರೋ ಚಿಕ್ಕ ಆಟಗಾರರನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ನೇರ ಸ್ಪರ್ಧಿಗಳು ಅಂದ್ರೆ ಡೈರೆಕ್ಟ್ ಕಾಂಪಿಟಿಟರ್ಸ್ ಮತ್ತು ಪರೋಕ್ಷ ಸ್ಪರ್ಧಿಗಳು ಅಂದ್ರೆ ಇಂಡೈರೆಕ್ಟ್ ಕಾಂಪಿಟಿಟರ್ಸ್. ಇವೆರಡರ ನಡುವಿನ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವು ಸಲ ನಮಗೆ ದೊಡ್ಡ ಚಾಲೆಂಜ್ ಬರೋದು ನಮ್ಮ ಹಾಗೆ ಪ್ರಾಡಕ್ಟ್ ಮಾರೋರಿಂದ ಅಲ್ಲ, ಬದಲಿಗೆ ಅದೇ ಕಸ್ಟಮರ್ ಸಮಸ್ಯೆಯನ್ನ ಬೇರೆ ರೀತಿ ಸಾಲ್ವ್ ಮಾಡೋರಿಂದ. ಅದಕ್ಕೋಸ್ಕರ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ಆಟಗಾರನ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಸಿಗಬೇಕು ಅಂದ್ರೆ ನಾವು ಕೆಲವು ನಿರ್ದಿಷ್ಟ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಅವರು ಯಾರು, ಅವರ ಮಾರ್ಕೆಟ್ ಶೇರ್ ಎಷ್ಟು, ಅವರು ಯಾವೆಲ್ಲ ಬೇರೆ ಬೇರೆ ಪರಿಹಾರಗಳನ್ನ ಕೊಡ್ತಿದ್ದಾರೆ, ಈ ಎಲ್ಲವೂ ಮುಖ್ಯವಾಗುತ್ತೆ. ಓಕೆ, ಈಗ ಅವರು ಯಾರು ಅನ್ನೋದನ್ನು ಬಿಟ್ಟು ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಕಡೆಗೆ ಹೋಗೋಣ. ಅವರ ಸ್ಟ್ರೆಂತ್ಸ್ ಏನು, ಅದಕ್ಕಿಂತ ಮುಖ್ಯವಾಗಿ ಅವರ ವೀಕ್ನೆಸ್ ಏನು, ಅವರ ರಕ್ಷಾ ಕವಚದಲ್ಲಿರೋ ಆ ಬಿರುಕುಗಳನ್ನು ಹುಡುಕುವ ಸಮಯವಿದು. ಈ ಟೇಬಲ್ ನೋಡಿ. ಉದಾಹರಣೆಗೆ, ನಮ್ಮ ಬಿಸ್ನೆಸ್ ಹತ್ರ ಒಂದು ವಿಶಿಷ್ಟ ಫೀಚರ್ ಇದೆ, ಆದರೆ ನಮ್ಮ ಬೆಲೆ ಪ್ರೀಮಿಯಂ ಲೆವೆಲ್ನಲ್ಲಿದೆ. ಇದು ನಮಗೆ ಒಂದು ನಿರ್ದಿಷ್ಟ ಸ್ಥಾನವನ್ನ ಕೊಡುತ್ತೆ. ಅದೇ ಹೊತ್ತಿಗೆ ಸ್ಪರ್ಧಿ 2 ಬಜೆಟ್ ಆಯ್ಕೆಯನ್ನ ಕೊಟ್ಟು ಬೇರೆ ಥರದ ಗ್ರಾಹಕರನ್ನ ಸೆಳೆಯುತ್ತಿದ್ದಾರೆ. ಇದೇ ರೀತಿ ಹೋಲಿಕೆ ಮಾಡೋದು ಬಹಳ ಮುಖ್ಯ. ಈ ಎಲ್ಲಾ ಡೇಟಾ ಇಟ್ಕೊಂಡು ನಾವು ಇಡೀ ಮಾರ್ಕೆಟ್ ಅನ್ನೋ ನಕ್ಷೆಯಲ್ಲಿ ಪ್ರತಿಯೊಬ್ಬರ ಜಾಗ ಎಲ್ಲಿದೆ ಅಂತ ಗುರುತಿಸಬೇಕು. ಆಗ ನಾವೆಲ್ಲಿದ್ದೇವೆ ಮತ್ತು ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಆಹಾ, ಈ ಚಾರ್ಟ್ ನೋಡಿ. ಒಂದೇ ನೋಟಕ್ಕೆ ಇಡೀ ಮಾರುಕಟ್ಟೆಯ ಚಿತ್ರಣ ಸಿಗ್ಬಿಡುತ್ತೆ. ನೋಡಿ, ಮಾರ್ಕೆಟ್ ಲೀಡರ್ಸ್ ಇದಾರಲ್ಲ, ಅವರು ಆಲ್ಮೋಸ್ಟ್ ಅರ್ಧ ಅಂದ್ರೆ 45% ಮಾರ್ಕೆಟ್ ಹಿಡ್ಕೊಂಡಿದ್ದಾರೆ. ಆದ್ರೆ ಇಲ್ಲೊಂದು ಗಮನಿಸಬೇಕಾದ ವಿಷಯ ಇದೆ. ಹೊಸದಾಗಿ ಬರ್ತಿರೋ ಸ್ಪರ್ಧಿಗಳು ಕೂಡ ಸುಮ್ಮನೆ ಇಲ್ಲ. ಅವರು ಅಷ್ಟರಲ್ಲೇ 20% ಶೇರ್ ತಗೊಂಡಿದ್ದಾರೆ. ಅಂದ್ರೆ ಆಟ ಸದಾ ಬದಲಾಗ್ತಾನೇ ಇರುತ್ತೆ. ಸರಿ, ಇದು ನಮ್ಮ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್. ಇಲ್ಲಿವರೆಗೂ ನಾವು ಸಂಗ್ರಹಿಸಿದ ಎಲ್ಲ ಮಾಹಿತಿ, ಎಲ್ಲ ಒಳನೋಟಗಳು ಒಟ್ಟಿಗೆ ಸೇರಿ ಕಾರ್ಯರೂಪಕ್ಕೆ ತರಬಹುದಾದ ಒಂದು ಸ್ಪಷ್ಟವಾದ ತಂತ್ರವಾಗಿ ಬದಲಾಗುತ್ತೆ. ಈ 3 ಹಂತಗಳ ಪ್ರಕ್ರಿಯೆ ನೋಡಿ. ಇದು ನಮ್ಮ ಬ್ಲೂ ಪ್ರಿಂಟನ್ನು ಕೇವಲ ಕಾಗದದ ಮೇಲಿನ ಯೋಜನೆಯಾಗಿ ಉಳಿಸದೆ ನಿಜವಾದ ಫಲಿತಾಂಶಗಳನ್ನು ತಂದುಕೊಡೋ ಒಂದು ಶಕ್ತಿಯುತ ಆಕ್ಷನ್ ಪ್ಲಾನ್ ಆಗಿ ಪರಿವರ್ತಿಸುತ್ತೆ. ಕೊನೆಗೆ ನಮ್ಮ ಸಂಪೂರ್ಣ ವಿಶ್ಲೇಷಣೆಯ ಉದ್ದೇಶವೇ ಈ ಒಂದು ಬಲವಾದ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದು. ನಾವು ಎಲ್ಲಿದ್ದೇವೆ ಮತ್ತು ನಾವು ಹೇಗೆ ಗೆಲ್ಲಬಹುದು. ಹಾಗಾದ್ರೆ ಇಡೀ ನೀಲನಕ್ಷೆ ಈಗ ನಮ್ಮ ಕೈಯಲ್ಲಿದೆ. ಎಲ್ಲವನ್ನೂ ವಿಶ್ಲೇಷಣೆ ಮಾಡಿದಾಯಿತು. ಈಗ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆ, ಆಟದ ದಿಕ್ಕನ್ನೇ ಬದಲಿಸಬಲ್ಲ, ಇಡೀ ಗೇಮನ್ನೇ ರೀಡಿಫೈನ್ ಮಾಡಬಲ್ಲ ಆ ಒಂದು ದಿಟ್ಟ ನಡೆಯಾದು. ಇದೇ ನಮ್ಮ ಮುಂದಿರುವ ದೊಡ್ಡ ಸವಾಲು ಮತ್ತು ಅವಕಾಶ.